ನಂತರನೇ ಸೀರಿಯಲ್ ಪ್ರಿಯರೇ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಕೂಡ ಆಸೆ ಸೀರಿಯಲ್ ನ ಸಂಜೆ ಸಂಚಿಕೆಗೆ ಸ್ವಾಗತ. ಇವತ್ತು ಸಂಜೆ ಸಂಚಿಕೆನಲ್ಲಿ ಸೂರ್ಯನ್ ಕ್ಯಾಬಿಗೆ ಮನೋಜನ ಪಾರ್ಕ್ ಮೆಟ್ಟೆ ಹತ್ಕೊಂಡಿರ್ತಾರೆ. ಅವ್ರ ಹೆಂಡತಿ ಜೊತೆಗೆ ನಾನಿವಾಗ ಫಾರಿನ್ ಡೆಲಿಗೇಟ್ಸ್ ಜೊತೆಗೆ ಮೀಟಿಂಗ್ ನಲ್ಲಿ ಇದ್ದೀನಿ, ಸೊ ಕೆಳಗಡೆ ಬರೋದಕ್ ಆಗೋದಿಲ್ಲ, 7 ಅಂತಸ್ತಿನ ಮೇಲಿದ್ದೀನಿ ಅಂತೆಲ್ಲ ಕೊಚ್ಕೋತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ದಂತ ಸೂರ್ಯನ್ಗೆ ಎಲ್ಲ ನಮ್ಮ ಮನೋಜನ್ ತರಾನೇ ಇರ್ಬೇಕು ಇವನು ಅಂತ ಅನ್ಕೊಳ್ತಾರೆ. ಹಾಗೇನೆ ಕ್ಯಾಬಲ್ ಬಂದು ಇಳ್ಕೊಂಡಂತ ಮನೋಜನ ಪಾರ್ಕ್ ಮೆಟ್ಟು 300 ರೂಪಾಯಿ ಚಾರ್ಜ್ ಆಗಿದೆ ಅಂತ ಸೂರ್ಯ ಹೇಳ್ತಾರೆ. ಸೊ ನನ್ನ ಹತ್ರ 500 ರೂಪಾಯಿ ಇರೋದು, ನನ್ನ ಫ್ರೆಂಡ್ ಇಲ್ಲೇ ಪಾರ್ಕ್ ಒಳಗಡೆ ಕೂತಿರ್ತಾರೆ, ಹೋಗಿ ಅವ್ರ ಹತ್ರ ಇಸ್ಕೊ ಬರ್ತೀನಿ ಅಂತ ಹೋಗಿ ಮನೋಜನ ಹತ್ರ 300 ರೂಪಾಯಿ ಇಸ್ಕೊಂಡು ಸೂರ್ಯನಿಗೆ ತಂದ್ಕೊಡ್ತಾರೆ. ಅನ್ಫಾರ್ಚುನೇಟ್ಲಿ ಅವತ್ತಿನ ದಿವ್ಸನೇ ಮನೋಜ ಅವ್ರ ತಂದೆ ಹತ್ರ 300 ರೂಪಾಯಿ ಇಸ್ಕೊಂಡಿರ್ತಾರಲ್ವಾ, ಆ ನೋಟ್ ಮೇಲೆ ಏನೋ ಯಾವ್ದೋ ಒಬ್ಬ ವ್ಯಕ್ತಿ ಬರ್ದಿರೋ ಅಂತ ಲವ್ ನೋಟ್ ಇರತ್ತೆ. ಇದನ್ನ ನೋಡಿದಂತ ಸೂರ್ಯನ್ಗೆ ಪಾರ್ಕ್ ನಲ್ಲಿ ಎಲ್ಲೋ ನಮ್ಮ ಅಪ್ಪನೇ ಬಂದಿರ್ಬೇಕು ಅಂತ ಅನ್ಸಿ ಪಾರ್ಕ್ ಎಲ್ಲಾ ಕಡೆನೂ ಕೂಡ ಹುಡ್ಕಾಡೋದಕ್ಕೆ ಬರ್ತಾರೆ. ಮನೋಜ ಸದ್ಯ ಸೂರ್ಯ ಬಂದಿದ್ದನ್ನ ಅಬ್ಸರ್ವ್ ಮಾಡ್ತಾ ಇದ್ದಂಗೆನೆ ತುಂಬಾ ಕಡೆ ಸೂರ್ಯನಿಂದ ಹೇಗಾದ್ರೂ ಸರಿ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಬಚ್ಚಿಡ್ಕೊಳ್ತಾ ಇರ್ತಾರೆ. ಹಾಗೇನೆ ಈ ಕಡೆ ಮಾಲ್ ನಲ್ಲಿರುವಂತ ರವಿ ಹಾಗೆ ಶ್ರುತಿನ ತೋರಿಸ್ತಾರೆ. ಆಲ್ರೆಡಿ ಶ್ರುತಿಗೆ ಆ ಹುಡ್ಗನ್ ಜೊತೆಗೆ ಮದ್ವೆ ಫಿಕ್ಸ್ ಆಗಿದೆ ಅನ್ನೋದು ರವಿಗ್ ಗೊತ್ತಾಗಿದ್ರಿಂದ ಅವ್ನ್ ಮೊದ್ಲೇ ತಲೆ ಕೆಟ್ಟಂಗ್ ಆಡ್ತಾ ಇರ್ತಾನೆ. ಸೊ ನಾನು ಅವ್ನ ಜೊತೆಗೆ ನನ್ನ ಮದ್ವೆ ಆಗೋದಕ್ ಬಿಡೋದಿಲ್ಲ, ನಾನೇ ಮದ್ವೆ ಮಾಡ್ಕೊಳ್ತೀನಿ ಬಿಡು ಅನ್ನೋ ರೀತಿ ಭರವಸೆ ಕೊಟ್ಟು ಶ್ರುತಿನ ವಾಪಸ್ ಮನೆಗ್ ಕಳಿಸ್ತಾನೆ. ಅಷ್ಟ್ರೊಳಗಾಗ್ಲೇನೆ ಸೂರ್ಯ ತುಂಬಾ ಕಷ್ಟಪಟ್ಟು ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಮನೋಜನ ಹುಡುಕ್ತಾ ಇರ್ತಾನೆ. ಹಾಗೆ ಮನೆಗ್ ಬಂದಂತ ಶ್ರುತಿ ತುಂಬಾ ಖುಷಿಯಾಗಿದ್ದದನ್ನ ನೋಡಿ ಕೊನೆಗೂ ಕೂಡ ನನ್ ಮಗಳು ಮದ್ವೆಗೆ ಒಪ್ಕೊಂಡ್ಲು ಅಂತ ಶ್ರುತಿ ತಂದೆ ತಾಯಿಗಂತೂ ಸಖತ್ ಖುಷಿ ಆಗತ್ತೆ. ಮನೆಗ್ ಬಂದ್ಮೇಲೂ ಕೂಡ ಶ್ರುತಿ ರವಿ ಜೊತೆನೆ ಮಾತಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ಶ್ರುತಿ ಅಮ್ಮ ಯಾರ ಜೊತೆ ಮಾತಾಡ್ತಾ ಇದೀಯ ನೀನು ಅಂತ ಕೇಳೋವಾಗ ನಿನ್ ಬಾವಿ ಅಳಿಯನ್ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಶ್ರುತಿ ಹೇಳಿದ್ನ ಕೇಳಿಸ್ಕೊಂಡಂತ ಶ್ರುತಿ ಅಮ್ಮನ್ಗಂತೂ ಸಖತ್ ಖುಷಿ ಆಗತ್ತೆ. ಕೊನೆಗೂ ಕೂಡ ನಾ ತೋರಿಸಂತ ಹುಡ್ಗನ್ನ ಮದುವೆ ಮಾಡ್ಕೊಳ್ಲಿಕ್ಕೆ ಶ್ರುತಿ ಒಪ್ಕೊಂಡ್ಲಲ್ಲ ಅಂತ. ಹಾಗೆ ಈ ಕಡೆ ಆಲ್ರೆಡಿ ಸೂರ್ಯನ್ ಕೈಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇರೋಂತ ಮನೋಜನ ತೋರಿಸ್ತಾರೆ. ಫೈನಲಿ ಮನೋಜನ್ಗೆ ಬೇರೆ ದಾರಿ ಇಲ್ದನೆ ಆಲ್ರೆಡಿ ಗೇಟ್ ಹತ್ರ ಕುತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಂತ ಇಬ್ರು ವ್ಯಕ್ತಿನಲ್ಲಿ ಒಬ್ಬ ವ್ಯಕ್ತಿ ವಾಶ್ರೂಮ್ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮನೋಜ ಆ ಇನ್ನೊಬ್ಬ ವ್ಯಕ್ತಿಯ ವೇಷ ಹಾಕೊಂಡು ಭಿಕ್ಷೆ ಬೇಡಕ್ಕೆ ಕುತ್ಕೊಳ್ತಾನೆ. ಹಾಗೇನೆ ಹೋಗ್ತಾ ಇದ್ದಂತ ಸೂರ್ಯ ಭಿಕ್ಷೆ ಕೇಳಿದ್ದಕ್ಕೆ ಅವನ ಹತ್ರ ಇದ್ದಂತ 100 ರೂಪಾಯಿನ ಮನೋಜನ್ಗೆ ಕೆಮ್ತಿದ್ದ ಅನ್ನೋ ಕಾರಣಕ್ಕೆ ತನ್ನ ಅಣ್ಣ ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಭಿಕ್ಷೆ ಹಾಕ್ತಾನೆ. ನನ್ಗನ್ಸೋ ಪ್ರಕಾರ ಅದು ಯಾರೋ ಒಬ್ಬ ವ್ಯಕ್ತಿ ಗ್ರೀಟಿಂಗ್ ಬರ್ದಿದ್ದ ನೋಡಿ, ಲವ್ ಲೆಟರ್, ಸೊ ಅದೇ ನೋಟ್ ಹಾಕಿರ್ಬೋದು. ತಿರ್ಗಾ ವಾಪಸ್ ಈ ನೋಟ್ ಇಂದ ಸಿಗಾಕೊಳ್ಳೋಂತ ಸಾಧ್ಯತೆ ಇದೆಯೇನೋ ಮನೋಜ, ಅದನ್ನ ನೆಕ್ಸ್ಟ್ ಎಪಿಸೋಡ್ ಗಳಲ್ಲಿ ನಾವು ನೋಡೋಣ. ಸೊ ಸೂರ್ಯ ಪಾರ್ಕ್ ಇಂದ ಹೋಗ್ತಾ ಇದ್ದಂಗೆನೆ ಮನೋಜನ್ ಸ್ವಲ್ಪ ನಿರಾಳ ಅನ್ಸತ್ತೆ. ಹಾಗೇನೆ ಅವನ ಪಾರ್ಕ್ ಮೇಟ್ ಹತ್ರ ನೀವ್ ಇವಾಗ ಒಂದ್ ಕ್ಯಾಬ್ ನಲ್ಲಿ ಬಂದ್ರಲ್ಲ ಬ್ರೋ, ಅವನೇ ನನ್ ತಮ್ಮ ಸೂರ್ಯ ಅಂತ ಹೇಳ್ಕೊಳ್ತಾರೆ. ಹಾಗೆ ಅವನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಕಷ್ಟಪಟ್ಟು ಇಷ್ಟ ತನಕ ಔಸಿಡ್ಕೊಳ್ತಾ ಇದ್ದೆ ಅಂತಾನು ಕೂಡ ಹೇಳ್ತಾರೆ. ಹಾಗೇನೆ ಮನೋಜನ್ಗೆ ರೋಹಿಣಿಗೆ ಹೇಗಾದ್ರೂ ಸರಿ ತನ್ನ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅನ್ನೋದನ್ನ ನಂಬಿಸೋದಕ್ಕೋಸ್ಕರ ಈ ಪಾರ್ಕ್ ಮೇಟ್ ಹತ್ರ 20,000 ರೂಪಾಯಿ ಸಾಲ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಈ ಪಾರ್ಕ್ ಮೇಟ್ ಮನೋಜನ್ ಕೈಲಿ ತನ್ನ ಅಡ್ರೆಸ್ಸು ಅವ್ರ ಹೆಂಡತಿ ಅಡ್ರೆಸ್ಸು ಎಲ್ಲದನ್ನು ಕೂಡ ಸಾಕ್ಷಿಗೋಸ್ಕರ ಬರೆಸ್ಕೊಂಡು ಒಂದ್ ಫೋಟೋ ಕೂಡ ತಗೊಂಡು 20,000 ರೂಪಾಯಿನ ಸಾಲವಾಗಿ ಕೊಡ್ತಾರೆ. ನೆಕ್ಸ್ಟ್ ನಾವು ಶ್ರುತಿ ಫ್ಯಾಮಿಲಿನ ನೋಡ್ತೀವಿ. ಶ್ರುತಿಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಅವ್ರ ಫಿಯಾನ್ಸಿ ಶ್ರುತಿ ಶಾಪ್ ನಲ್ಲೇನೆ ಸ್ಯಾರಿನೆಲ್ಲ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ತಂದ್ ಕೊಡೋದಕ್ಕೋಸ್ಕರ ಅವ್ರ ಮನೆಗೆ ಬಂದಿರ್ತಾರೆ. ಆದ್ರೆ ಶ್ರುತಿ ಇನ್ನೂ ಕೂಡ ಫೋನ್ ನಲ್ಲಿ ಮಾತಾಡ್ತಾ ಇದ್ದದನ್ನ ನೋಡ್ದಂತ ಅವ್ರಮ್ಮ ಶ್ರುತಿ ಇವಾಗ ಮಾತಾಡ್ತಾ ಇರೋದು ಫಿಯಾನ್ಸಿ ಜೊತೆಗಲ್ಲ ರವಿ ಜೊತೆಗೆ ಅನ್ನೋದು ಅರ್ಥ ಆಗಿದ್ರಿಂದ ಯಾವ ನಾಯಿ ಜೊತೆ ಮಾತಾಡ್ತಾ ಇದೀಯ ಅಂತೆಲ್ಲ ಬೈದು ಅವ್ರ ಫೋನನ್ನ ಕಿತ್ತಿಡ್ಕೊಳ್ತಾರೆ. ಹಾಗೇನೆ ನೀನ್ ಹಂಗಾದ್ರೆ ಫಿಯಾನ್ಸಿ ಜೊತೆ ಮಾತಾಡ್ತಾ ಇದ್ರೆ ಮನೆಗ್ ಬಂದಿರೋದು ಯಾರು ಅಂತಾನೂ ಕೂಡ ಸಾಕ್ಷಿ ಸಮೇತವಾಗಿ ತೋರಿಸಿದ್ರಿಂದ ಶ್ರುತಿಗೆ ಇವಾಗ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತಾನೆ ಗೊತ್ತಾಗೋದಿಲ್ಲ. ಹಾಗೆ ನಾನು ಇಷ್ಟಪಟ್ಟಂತ ಸೀರೆ ಧಾರೆಗೆ ಇದೇ ಸೀರೆ ಉಡ್ಬೇಕು ಅಂತ ಹೇಳಿ ಶ್ರುತಿ ಫಿಯಾನ್ಸಿ ಶ್ರುತಿ ಕೈಗೆ ಸ್ಯಾರಿ ಕೊಟ್ಟಿದ್ದಲ್ದನೆ ಅವಳನ್ನ ಅಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ರೀತಿ ರಿಂಗ್ ಕೂಡ ತೊಡಸ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಶ್ರುತಿ ಅಪ್ಪ ಅಮ್ಮನ್ಗಂತೂ ಸಖತ್ ಖುಷಿ ಆಗುತ್ತೆ. ನಮ್ ಬಾವಿ ಅಳಿಯ ನಮ್ ಮಗಳನ್ನ ಎಷ್ಟು ಪ್ರೀತಿಸ್ತಾನಲ್ವಾ ಅಂತ. ಹಾಗೇನೆ ಶ್ರುತಿ ಎಷ್ಟ್ ಹೇಳಿದ್ರು ಕೂಡ ಮಾತ್ ಕೇಳ್ದೆ ಇದ್ದಿದ್ರಿಂದ ಬೇರೆ ದಾರಿ ಇಲ್ದಾನೆ ಶ್ರುತಿ ಅಮ್ಮ ಶ್ರುತಿನ ರೂಮ್ ಅಲ್ಲೇ ಲಾಕ್ ಮಾಡ್ತಾರೆ. ಹಾಗೇನೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ರವಿ ತನ್ನ ಪ್ರೀತಿಗೆ ಹಾಗೆ ಪ್ರೀತಿಸ್ತಾ ಇರುವಂತ ಶ್ರುತಿ ಜೊತೆ ಮದ್ವೆ ಆಗೋದಿಕ್ಕೆ ಕನಕನ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಈ ಒಂದು ಇನ್ವಾಲ್ವ್ಮೆಂಟ್ ಸೂರ್ಯ ಹಾಗೆ ಮೀನನ್ ನಡುವೆ ಬಿರುಕು ತರಿಸ್ಬೋದಾ ಅನ್ನೋದನ್ನ ನಾವು ಮುಂಬರುವಂತಹ ಎಪಿಸೋಡ್ ಗಳನ್ನ ನೋಡೋದಕ್ಕೋಸ್ಕರ ವೇಟ್ ಮಾಡ್ಲೇಬೇಕು. ಇವತ್ತಿನ ಈ ಒಂದು ಎಪಿಸೋಡ್ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇಂಥದ್ದೇ ಒಂದು ಹೊಸ ಎಪಿಸೋಡ್ ಜೊತೆಗೆ ಆದಷ್ಟು ಬೇಗ ನಿಮ್ ಮುಂದೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.